ಶ್ರುತೀಸ್ ಕಿಚನ್. ನೀವು ಯಾವತ್ತಾದ್ರೂ ಪ್ರಾನ್ಸ್ ಅನ್ನು ರೋಸ್ಟ್ ಮಾಡಿದ್ದೀರಾ? ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಪ್ರಾನ್ಸ್ ರೋಸ್ಟ್ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದಂತ ನೋಡು ಬನ್ನಿ. ನಾನು 1 kg ಪ್ರಾನ್ಸ್ ತಗೊಂಡಿದ್ದೆ. ಅದು ಕ್ಲೀನ್ ಮಾಡಿ ಎಲ್ಲ ಆಗುವಾಗ ಒಂದು 600 ಗ್ರಾಮ್ ಆಗುವಷ್ಟು ಪ್ರಾನ್ಸ್ ಸಿಕ್ಕಿದೆ ನಮಗೆ. ಹಾಗೆ ಇದರ ಬೆನ್ನಿನ ನರ ಎಲ್ಲ ಕಟ್ ಮಾಡಿ ತೆಗೆದಿದ್ದೇನೆ ನೋಡಿ, ಈ ಥರ. ಇನ್ನು ಈ ಪ್ರಾನ್ಸ್ ಅನ್ನು ಮ್ಯಾರಿನೇಟ್ ಮಾಡಿ ಇಡುವ. ಅದಕ್ಕೆ ಬೇಕಾಗಿ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಹಾಕುವ, 1 ಟೀ ಸ್ಪೂನ್ ಆಗುವಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ನಾವು ಇದನ್ನೊಂದು ಅರ್ಧ ಗಂಟೆ ಹೊತ್ತು ರೆಸ್ಟ್ ಮಾಡಲಿಡುವ. ಆ ಸಮಯದಲ್ಲಿ ನಾವು ಈ ಪ್ರಾನ್ಸ್ ರೋಸ್ಟ್ಗೆ ಬೇಕಾದ ಮಸಾಲೆಗೆ ರೆಡಿ ಮಾಡುವ. ನಾನೊಂದು ಪ್ಯಾನ್ ಬಿಸಿ ಆಗಲು ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆಗಿದೆ. ಇನ್ನು ನಾವು ಇದಕ್ಕೆ ಸಾಸಿವೆ ಹಾಕಿ ಸಿಡಿಸುವ. ಇನ್ನು ನಾವು ಇದಕ್ಕೆ 2 ಏಲಕ್ಕಿ, 3 ಲವಂಗ, ಒಂದು ಸ್ವಲ್ಪ ದಾಲ್ಚಿನ್ನಿ ಹಾಕುವ. ನಾನು ಇದಕ್ಕೆ 2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಈ ಈರುಳ್ಳಿಯನ್ನು ತುಂಬ ಸಣ್ಣದಾಗಿ ಕಟ್ ಮಾಡಬೇಕಂತಿಲ್ಲ, ಯಾಕಂದರೆ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ಜಿಂಜರ್ ಮತ್ತು ಗಾರ್ಲಿಕ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟಿದೆ, ಅದನ್ನು ಹಾಕ್ತಾ ಇದ್ದೇನೆ. ಎರಡು ಕಾಯಿ ಮೆಣಸು. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಹಾಕೋದ್ರಿಂದ ಈ ನೀರುಳ್ಳಿ ಬೇಗನೆ ಬೆಂದು ಸಿಗ್ತದೆ ನಮಗೆ. ನೀರುಳ್ಳಿಯ ಕಲರ್ ಚೇಂಜ್ ಆಗ್ತಾ ಬಂತು. ಇನ್ನು ನಾವು ಇದಕ್ಕೆ ಅರಶಿನ ಹುಡಿ ಹಾಕುವ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಎರಡು ಮೀಡಿಯಂ ಸೈಜಿನ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಈ ಟೊಮೆಟೊ ಚೆನ್ನಾಗಿ ಬಾಡಲಿ, ಅದಕ್ಕಾಗಿ ನಾನು ಒಂದು 2 ನಿಮಿಷದಷ್ಟು ಹೊತ್ತು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೇನೆ. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಇನ್ನು ನಾವು ಇದನ್ನು ಫ್ಲೇಮ್ ಆಫ್ ಮಾಡಿ ತಣಿಯಲಿಡುವ. ಈ ಮಸಾಲ ತಣ್ಣಗಾಗಿದೆ. ಇನ್ನು ಇದನ್ನು ನಾವು ನೈಸಾಗಿ ಪೇಸ್ಟ್ ಮಾಡಿ ತೆಗೆಯುವ. ನೋಡಿ, ಮಸಾಲ ನೈಸಾಗಿ ಪೇಸ್ಟ್ ಆಗಿದೆ. ಇನ್ನು ನಾವು ಪ್ರಾನ್ಸ್ ಅನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆಯುವ. ಅದಕ್ಕೆ ಬೇಕಾಗಿ ನಾನು ಒಂದು ಪಾತ್ರದಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೇನೆ. ಈಗ ಎಣ್ಣೆ ಬಿಸಿ ಆಗಿದೆ. ಇನ್ನು ನಾವು ಇದಕ್ಕೆ ಪ್ರಾನ್ಸ್ ಹಾಕುವ. ಈ ಪ್ರಾನ್ಸ್ ಅನ್ನು ಡೀಪ್ ಫ್ರೈ ಮಾಡೋದು ಬೇಡ, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದರೆ ಸಾಕು. ಪ್ರಾನ್ಸ್ ಅನ್ನು ಜಾಸ್ತಿ ಬೇಯಿಸೋದು ಬೇಡ, ಜಾಸ್ತಿ ಬೇಯಿಸಿದ್ರೆ ರಬ್ಬರ್ ಥರ ಆಗ್ಬೋದು. ರಬ್ಬರ್ ಥರ ಆದರೆ ನಮಗೆ ತಿನ್ನಲಿಕ್ಕೆ ಕೂಡ ಚೆನ್ನಾಗಿ ಬರುವುದಿಲ್ಲ. ನೋಡಿ, ಈ ಪ್ರಾನ್ಸ್ ಬೆಂದಿದೆ. ಇಷ್ಟು ಫ್ರೈ ಆದರೆ ಸಾಕು. ಇನ್ನು ನಾವು ಇದನ್ನೊಂದು ಬೇರೆ ಪಾತ್ರಕ್ಕೆ ಶಿಫ್ಟ್ ಮಾಡುವ. ಇನ್ನು ನಾನು ಪ್ರಾನ್ಸ್ ಫ್ರೈ ಮಾಡಿದ ಪಾತ್ರಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ನಾವು ಅದರಲ್ಲೇ ಮಸಾಲ ಮಾಡ್ತಿದ್ದೇವೆ.
ಎಣ್ಣೆ ಬಿಸಿ ಆಗಿದೆ. ಇನ್ನು ನಾವು ಇದಕ್ಕೆ ರುಬ್ಬಿಟ್ಟಂತಹ ಮಸಾಲ ಹಾಕುವ. ಜಾರಿಗೆ ಸ್ವಲ್ಪ ನೀರು ಹಾಕಿ ಉಳಿದ ಮಸಾಲವನ್ನು ಹಾಕ್ತಾ ಇದ್ದೇನೆ. ಇನ್ನು ನಾವು ಲೋ ಫ್ಲೇಮಲ್ಲಿಟ್ಟು ಉಳಿದ ಮಸಾಲ ಪೌಡರ್ಗಳನ್ನು ಹಾಕುವ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಹಾಕ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಖಾರ ಬೇಕಿದ್ದರೆ ನಾರ್ಮಲ್ ಮೆಣಸಿನ ಹುಡಿ ಕೂಡ ಹಾಕ್ಬೋದು. ನಾನು ಮನೆಯಲ್ಲಿ ಮಗು ಇದ್ದ ಕಾರಣ ಸ್ವಲ್ಪ ಖಾರ ಕಡಿಮೆ ಮಾಡ್ತಾ ಇದ್ದೇನೆ. 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಸೋಂಪು ಹುಡಿ, ಕಡುವ ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್. ಇನ್ನು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸು. ಆಗ ನಮಗೆ ಸ್ವಲ್ಪ ಮಸಾಲದಲ್ಲಿರುವ ಎಣ್ಣೆ ಎಲ್ಲ ಬಿಟ್ಟು ಸಿಗ್ತದೆ. ನೋಡಿ, ಇದರಲ್ಲಿ ಸ್ವಲ್ಪ ಎಣ್ಣೆ ಬಿಡ್ತಾ ಬಂದಿದೆ. ಇದನ್ನು ನಾವು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ನಾವು ಇದಕ್ಕೆ ಫ್ರೈ ಮಾಡಿಟ್ಟಂತಹ ಪ್ರಾನ್ಸ್ ಅನ್ನು ಹಾಕುವ. ಈ ಪ್ರಾನ್ಸ್ ಮತ್ತು ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಅದರೊಟ್ಟಿಗೆ ಹಿಡಿಬೇಕು. ಇದು ಚೆನ್ನಾಗಿ ಡ್ರೈ ಆಗಬೇಕು, ನಮಗೆ ರೋಸ್ಟ್ ಆಗಿ ಸಿಗಬೇಕು. ಇನ್ನು ನಾನು ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಈ ಹೊತ್ತಲ್ಲಿ ನಾವು ಉಪ್ಪು ನೋಡಿ ಕಡಿಮೆ ಇದ್ದರೆ ರುಚಿಗೆ ತಕ್ಕಷ್ಟು ಹಾಕ್ಬೋದು. ನೋಡಿ, ಪ್ರಾನ್ಸ್ ಅಲ್ಲೇ ರೋಸ್ಟ್ ಆಗಿದೆ. ಇಷ್ಟಾದರೆ ಸಾಕು, ನಾವಿನ್ನು ಫ್ಲೇಮ್ ಆಫ್ ಮಾಡಬಹುದು. ನೋಡಿ, ರುಚಿಯಾದಂತಹ ಪ್ರಾನ್ಸ್ ರೋಸ್ಟ್ ರೆಡಿ ಆಗಿದೆ. ಈ ಪ್ರಾನ್ಸ್ ಯಾವ ರೀತಿ ಮಾಡಿದ್ರು ಕೂಡ ನಮಗೆ ಚೆನ್ನಾಗೇ ಬರ್ತದೆ. ಆದ್ರೆ ಈ ರೀತಿ ಮಾಡುವುದರಿಂದ ತುಂಬಾನೇ ಚೆನ್ನಾಗಿ ಬರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ತ್, ಟೇಕ್ ಕೇರ್, ಬೈ.